ಆಕೆ ಆತನನ್ನ 4 ವರ್ಷ ಪ್ರೀತಿಸಿ ಮದುವೆಯಾಗಿದ್ಲು. ಮದುವೆಯಾಗಿ 2 ವರ್ಷ ಸಂಸಾರ ಕೂಡ ಮಾಡಿದ್ರು. ಆದರೆ ಈಗ ಆತನ ಬಂಡವಾಳ ಬಯಲಾಗಿದೆ. ಪ್ರೀತಿಯ ಹೆಸರಲ್ಲಿ 2ನೇ ಮದುವೆಯಾಗಿ ನನಗೆ ಮೋಸ ಮಾಡಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ರೆ, ಆಕೆಯೂ ನನಗೆ ಮೋಸ ಮಾಡಿದ್ದಾಳೆ ಅಂತ ಪ್ರಿಯಕರ ಹೇಳ್ತಿದ್ದಾನೆ. ಕಟ್ಕೊಂಡವಳು ಕೊನೆವರೆಗೂ, ಅರ್ಧದಲ್ಲಿ ಬಂದವಳು ಆಸೆ ತೀರೋವರೆಗೂ ಅಂತಾರಲ್ದ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಹೆಣ್ಣು ಮಣ್ಣಿನ ವಿಷಯದಲ್ಲಿ ಕಂಡೋರ ಸ್ವತ್ತಿಗೆ ಕಣ್ಣು ಹಾಕಿದವರು ಸುಖವಾಗಿ ಇದ್ದಿದ್ದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರಿಬ್ಬರೇ ನೋಡಿ. ಇವಳು ಗಂಡನಿಗೆ ಗೋಧಿ ಹೊಡೆದು ಬಂದಿತ್ತು, ಇವನು ಇರೋ ಹೆಂಡತಿಯನ್ನ ಬಿಟ್ಟು ಕೀಕೆಯ ಜೊತೆ ಬಂದಿದ್ದ. ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದವರ ಮಧ್ಯೆ ಬೆಂಕಿ ಬಿರುಗಾಳಿ ಎದ್ದಿದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. 3 ತಾಳಿ ವಿಷಯ ಸಾಧಿಕನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. 5 ಕೆಜಿ ಫಿಶ್ ಫ್ರೈ ಮಾಡಿಸ್ಕೊಂಡು ಚಿಕನ್ ಮಾಡಿಸ್ಕೊಂಡು ತಗೊಂಡೋಗ್ತಿದ್ದಿದ್ರಲ್ಲ, ಅವಾಗ ಪ್ರೀತಿ ಹೆಸರಲ್ಲಿ 2ನೇ ಮದುವೆ, ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಈಕೆ ಹೆಸರು ಮಂಜುಳಾ, ಕೊಪ್ಪಳದ ಹುಲಿಗಿ ಗ್ರಾಮದವರು. ಈಕೆ ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸ್ ಶಾಪ್ ಇಟ್ಕೊಂಡಿದ್ದ ಸಾದಿಕ್ ನನ್ನ ಪ್ರೀತಿಸಿ ವಿವಾಹವಾಗಿದ್ಲು. 4 ವರ್ಷ ಪ್ರೀತಿಸಿ 2 ವರ್ಷದ ಹಿಂದೆ ಮದುವೆಯಾಗಿದ್ರು. 2 ವರ್ಷದಿಂದ ಸುಖದಿಂದ ಸಂಸಾರ ಕೂಡ ಮಾಡಿದ್ದಾರೆ. ಆದರೆ ಇವರ ಬಾಳಲ್ಲಿ ಈಗ ಬೆಂಕಿ ಬಿರುಗಾಳಿ ಎದ್ದಿದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಾದಿಕ್ ಮೋಸ ಮಾಡಿದ್ದಾನೆ ಎಂದು ಆರೋಪಿಸುತ್ತಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಬೇಡಿ, ಅದು ಯೋಗ್ಯತೆ ಇಲ್ಲ. ಆದಷ್ಟು ಬೇಗ ನಾನು ಬರ್ತೀನಿ. ಏನು ಕ್ಲೈಮ್ಯಾಕ್ಸ್ ಸೀನಲ್ಲಿ ಹೀರೋ ಎಂಟ್ರಿ ಕೊಡ್ತೀರಾ? ಪ್ರಪಂಚಕ್ಕೆ ನಾನೇನು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಆತ್ಮ ಸಾಕ್ಷಿ ನನ್ನನ್ನು ಚುಚ್ಚಿ ಮಾತಾಡದೆ ಇರೋರಾದರೆ ಅಷ್ಟು ಸಾಕು ನನಗೆ. ಮಂಜುಳಾ ಹೇಳುವಂತೆ ಈ ಸಾದಿಕ್ಗೆ ಇದು 2ನೇ ಮದುವೆಯಂತೆ. ಮೊದಲು ಮಂಜುಳಾಳನ್ನ ಚೆನ್ನಾಗಿ ನೋಡಿಕೊಂಡ ಸಾದಿಕ್ ನಂತರ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ನಂತೆ. ಲವ್ ಜಿಹಾದ್ ಮೂಲಕ ಈಕೆಯನ್ನ ಮತಾಂತರ ಮಾಡಲು ಕೂಡ ಯತ್ನಿಸಿದ್ನಂತೆ. ಇನ್ನು ಮಂಜುಳಾ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನ ಕಳ್ಳತನ ಮಾಡಿದ್ನಂತೆ. ಈ ಬಗ್ಗೆ ವಿಡಿಯೋ ಬಿಟ್ಟಿರುವ ಮಂಜುಳಾ ಸಾದಿಕ್ ಮಾಡಿರುವ ಮೋಸವನ್ನ ಬಿಚ್ಚಿಟ್ಟಿದ್ದಾಳೆ. ಕಟ್ಕೊಂಡು ಹೇಳ್ತಿಲ್ಲ, ಇವತ್ತು ಸಮಾಜದಲ್ಲಿ ಹೆಂಡತಿ ಅಂತ ಒಪ್ಕೊಳ್ದಿರೋ ನೀವು ಹೆಂಗಸು ಅಂತ ಹೇಳ್ತಿದ್ರೆ ನಾಚಿಕೆ ಆಗಬೇಕು. ನನಗೆ ನಾಚಿಕೆ, ನನಗೂ ಇಷ್ಟ ಇಲ್ಲ. ಅವಳ ಕೈಯಿಂದ ಅದು ತಿನ್ಬೇಡಿ. 5 ಕೆಜಿ ಫಿಶ್ ಫ್ರೈ ಮಾಡಿಸ್ಕೊಂಡು ಚಿಕನ್ ಮಾಡಿಸ್ಕೊಂಡು ತಗೊಂಡೋಗ್ತಿದ್ದಿದ್ರಲ್ಲ, ಅವಾಗ ಎಲ್ಲಿ ಹೋಗಿದ್ದೀರಿ ಬುದ್ಧಿ? ಮಂಜುಳಾ ಆರೋಪವನ್ನ ಸಾದಿಕ್ ನಿರಾಕರಿಸಿದ್ದಾನೆ. ಆತನು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದು. ಆಕೆಯೇ ಮೋಸಗಾತಿ, ನನ್ನ ಹಣದಲ್ಲದೆ ಅವಳು ಬದುಕಿದ್ಲು. ಆಕೆ ನನ್ನ ವಿರುದ್ಧ ದೂರು ನೀಡಿದ್ರೆ ಆಕೆಯ 3 ತಾಳಿಯ ಗುಟ್ಟನ್ನ ನಾನು ಬಿಚ್ಚಿಡ್ತೇನೆ ಎಂದಿದ್ದಾನೆ. ಹಂಗಂದ್ರೆ ಇವತ್ತವರೆಗೆ FIR ಯಾಕೆ ಮಾಡಿಲ್ಲ? ವಿಚಾರ ಮಾಡಬೇಕಲ್ಲ. FIR ಮಾಡ್ಬೋದಿತ್ತಲ್ಲ. FIR ಮಾಡೋಕ್ಕಾಗಲ್ಲ. FIR ಮಾಡೋದು ಇಲ್ಲ ಹೆಂಗಸು. ಯಾಕಂತಂದರೆ ಅವಳಿಗೆ ಗೊತ್ತಿದೆ 3 ತಾಳಿ ವಿಷಯ ಸಾಧಿಕನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. ಒಟ್ನಲ್ಲಿ ಪ್ರೀತಿ ಮದುವೆ ಹೆಸರಲ್ಲಿ ಇಲ್ಲಿ ವಂಚನೆ ನಡೆದಿದೆ. ಸದ್ಯ ಮುನಿರಾಬಾದ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ವಿಚಾರಣೆ ನಡೆಸುತ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.